ಮಂಗಳೂರಿನ ಮಸಾಜ್ ಸೆಂಟರ್ ಮೇಲೆ ರಾಮಸೇನೆ ದಾಳಿಯನ್ನು ನಡೆಸಿದೆ. ಈ ಹಿನ್ನೆಲೆ ಇದೀಗ ಏನು ಆ ಒಂದು ಮಸಾಜ್ ಕಲರ್ಸ್ ಮಸಾಜ್ ಸೆಂಟರ್ನಲ್ಲಿ ನಡೀತಾ ಇತ್ತು ಅಕ್ರಮ ದಂಧೆ ಅಂತ ಏನು ಹೇಳಲಾಗ್ತಾ ಇತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅಂತ ಹೇಳಿ ಆರೋಪಿಸಿ ಅನೈತಿಕ ಚಟುವಟಿಕೆಗಳು ನಡೆಸುತ್ತಿರುವ ಆರೋಪದ ಹಿನ್ನೆಲೆ ದಾಳಿಯನ್ನ ಮಾಡಲಾಗಿದೆ ಅಂತ ಶ್ರೀರಾಮ ಸೇನೆ ಮುಖಂಡರು ಹೇಳಿದ್ದಾರೆ. ಪ್ರಸಾದ್ ಅತ್ತಾವರ ನೇತೃತ್ವದಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ದಾಳಿ ವೇಳೆ ಮಸಾಜ್ ಸೆಂಟರ್ನ ಪೀಠೋಪಕರಣಗಳನ್ನು ಕೂಡ ಧ್ವಂಸಗೊಳಿಸಲಾಗಿದೆ. ಮಂಗಳೂರಿನ ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ ಸೇನೆ ದಾಳಿ. ಶ್ರೀರಾಮ ಸೇನೆಯ ಮುಖಂಡರು ದಾಳಿಯನ್ನು ನಡೆಸಿದ್ದು ಬಿಜೆಯಲ್ಲಿರುವಂತಹ ಕಲರ್ಸ್ ಮಸಾಜ್ ಸೆಂಟರ್ ಧ್ವಂಸಗೊಳಿಸಿದ್ದಾರೆ. ಅನೈತಿಕ ಚಟುವಟಿಕೆಗಳು ನಡೆಸುತ್ತಿದ್ರು ಎನ್ನುವಂತಹ ಆರೋಪದ ಹಿನ್ನೆಲೆ ದಾಳಿಯನ್ನ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ. ಪ್ರಸಾದ್ ಅತ್ತಾವರ ನೇತೃತ್ವದಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿಯನ್ನ ನಡೆಸಲಾಗಿದ್ದು ಸದ್ಯ ಈ ಹಿನ್ನೆಲೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಪ್ರಸಾದ್ ಅತ್ತಾವರ್ ನೇತೃತ್ವದ ನಾಯಕರು ಇವತ್ತು ಮಸಾಜ್ ಸೆಂಟರ್ ಅಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಈ ಹಿನ್ನೆಲೆ ಸದ್ಯ ಪೊಲೀಸರು ಕೂಡ ಪ್ರಸಾದ್ ಅತ್ತಾವರ್ ಅವರನ್ನು ಕೂಡ ಬಂಧಿಸಿದ್ದಾರೆ. ಮಸಾಜ್ ಸೆಂಟರ್ ಮೇಲೆ ದಾಳಿ ಮಾಡಿದ ವೇಳೆ ಮಸಾಜ್ ಸೆಂಟರ್ನ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ. ಮಂಗಳೂರಿನ ಎಲ್ಲ ಮಸಾಜ್ ಸೆಂಟರ್ ಮುಚ್ಚುವಂತೆ ಶ್ರೀರಾಮ ಸೇನೆ ಆಗ್ರಹಿಸಿದೆ. ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ ಮೇಲೆ ದಾಳಿಯನ್ನ ನಡೆಸಿದ್ದು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಶ್ರೀರಾಮ ಸೇನೆಯ ದಾಳಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ದಾಳಿಯ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರಸಾದ್ ಅತ್ತಾವರ್ ಅವರನ್ನ ಸದ್ಯ ಸಿಸಿಬಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದಿದ್ದಾರೆ. ರಾಮಸೇನೆ ಸಂಘಟನೆಯ ಸಂಸ್ಥಾಪಕನಾಗಿರುವ ಪ್ರಸಾದ್ ಅತ್ತಾವರ್ ಅವರ ಮಸಾಜ್ ಸೆಂಟರ್ ಇದು ಅಂತ ಹೇಳಲಾಗ್ತಾ ಇದೆ. ಮಸಾಜ್ ಸೆಂಟರ್ಗೆ ದಾಳಿ ಆಗಿದೆ ಅಂತ ಹೇಳಲಾಗ್ತಿದೆ. ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದಂತ ಆರೋಪದ ಹಿನ್ನೆಲೆ ರಾಮಸೇನೆಯ ಸಂಘಟನೆಯ ಸಂಸ್ಥಾಪಕರಾಗಿರುವಂತಹ ಪ್ರಸಾದ್ ಅತ್ತಾವರ್ ಅವರ ಜೊತೆ ಅವರ ಬೆಂಬಲಿಗರು ಹೋಗಿ ಮಸಾಜ್ ಸೆಂಟರ್ಗಳ ಮೇಲೆ ದಾಂಧಲೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಮಸಾಜ್ ಸೆಂಟರ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ಆಗ್ತಾ ಇದೆ ಅನ್ನುವಂಥ ಆರೋಪವನ್ನ ರಾಮಸೇನೆಯ ಮುಖಂಡರು ಮಾಡಿರುವಂಥದ್ದು. ಈ ಹಿನ್ನೆಲೆ ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ನಾವೇ ದಾಳಿಯನ್ನು ಮಾಡಿದ್ವಿ ಅಂತ ಹೇಳಿ ಅವರು ಪ್ರಸಾದ್ ನಿಮ್ಮ ಬಂಧನ ಆಗಿದೆ, ಏನ್ ಹೇಳ್ತೀರಾ? ಏನು ಅದು ಭಯ ಪಡುವಂತ ಇಲ್ಲ. ಸ್ವಲ್ಪ ಸರ್ ಈ ವಿಡಿಯೋ ಬರ್ಲಿ ನೋಡ್ಬೋದಾಗಿದೆ. ದಾಳಿಯನ್ನು ನಾವೇ ದಾಳಿಯನ್ನು ಮಾಡಿದ್ವಿ ಅಂತ ಹೇಳಿ ಅವರು ಮೇಲೆ ಶ್ರೀರಾಮ ಸೇನೆ ದಾಳಿ ವಿಚಾರ ಶ್ರೀರಾಮ್ ಸೇನೆ ಹೆಸರಿನಲ್ಲಿ ಗೂಂಡಾಗಿರಿ ಮಾಡುವ ಕೆಲಸ ಆಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಕಾನೂನನ್ನ ಕೈಗೆ ಎತ್ತಿಕೊಳ್ಳುವ ಅಧಿಕಾರ ಇಲ್ಲ ಯಾರಿಗೂ ಕೂಡ. ಮಸಾಜ್ ಸೆಂಟರ್ ಮೇಲೆ ರಾಮಸೇನೆ ಏನು ದಾಳಿಯನ್ನ ಮಾಡಿದೆ, ರಾಮಸೇನೆಯ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತೇಳಿ ರಾಮನಗರದಲ್ಲಿ ಸಚಿವ
ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ದೇವರ ಹೆಸರು ಹೇಳಿಕೊಂಡು ಶ್ರೀರಾಮನಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ. ಗೂಂಡಾಗಿರಿ ಮಾಡಿದ್ರೆ, ಕಾನೂನನ್ನ ಕೈಗೆತ್ತಿಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ರಾಮಸೇನೆಯ ಸಂಘಟನೆ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಮಸಾ ಸೆಂಟರ್ನಲ್ಲಿ ಡ್ರಗ್ಸ್ ನೀಡಿ ವೇಶ್ಯಾವಾಟಿಕೆಯನ್ನು ನಡೆಸ್ತಾ ಇದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. 16ರಿಂದ 17 ವರ್ಷದ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಂತೇಳಿ ರಾಮಸೇನೆಯ ಮುಖಂಡ ಪ್ರಸಾದ್ ಅತ್ತಾವರ್ ಬಂಧನದ ಬಳಿಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ 16ರಿಂದ 17 ವರ್ಷದ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ತಾ ಇದ್ರು, ಹಾಗಾಗಿ ದಾಳಿಯನ್ನು ಮಾಡಿದ್ದೇವೆ, ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಿದ್ದೇವೆ, ನಮ್ಮ ಕಾರ್ಯಕರ್ತರ ಸಂಬಂಧಿ ಯುವತಿ ಕೂಡ ಇದರಲ್ಲಿ ಸಿಲುಕಿದ್ದಾಳೆ ಅಂತೇಳಿ ಬಂಧನದ ಬಳಿಕ ಇತ್ತ ಪ್ರಸಾದ್ ಅತ್ತಾವರ್ ಹೇಳಿದ್ರೆ, ಇಲ್ಲಿ ಗೂಂಡಾಗಿರಿ ಮಾಡಕ್ ಹೋಗಿದ್ರು ಅಂತೇಳಿ ಸದ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಅವರು ಯಾರೇ ಆಗಿರ್ಲಿ ಕಾನೂನು ಕೈಗೆತ್ತಿಕೊಂಡ್ರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರೆ ಕೇಳೋಣ. ಏನಾದರೂ ಇದೆ ಅಂತ ಹೇಳ್ಬೋದು. ಸಿಎಂ ಅವರು ಏನು ತಪ್ಪು ಮಾಡಿದ್ದಾರೆ? ಯಾವ ತಪ್ಪು ಮಾಡಿಲ್ಲ. ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಲೋಕಾಯುಕ್ತರು ಕೂಡ ತನಿಖೆ ಮಾಡಿಕೊಟ್ಟಿದ್ದಾರೆ. ಬೇರೆ ಈಗ ಇಡಿ ಅವರು ಸದ್ಯ ಮಂಗಳೂರಿನಲ್ಲಿ ಸುಮಾರು 25 ಮಸಾಜ್ ಪಾರ್ಲರ್ಗಳಿವೆ. ಖಚಿತ ಮಾಹಿತಿ ಮೇರೆಗೆ ಅದೆಲ್ಲವನ್ನು ಕೂಡ ಬಿಟ್ಟು ಈ ಮಸಾಜ್ ಪಾರ್ಲರ್ ಮೇಲೆ ರಾಮಸೇನೆ ಸಂಘಟನೆ ದಾಳಿ ನಡೆಸಿದೆ. ಮಸಾಜ್ ಪಾರ್ಲರ್ಗೆ ಅನುಮತಿ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳ ರಕ್ಷಣೆ ಉದ್ದೇಶದಿಂದ ನಾವು ದಾಳಿಯನ್ನು ನಡೆಸಿದ್ದೇವೆ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಮಸಾಜ್ ಸೆಂಟರ್ ಮಾಲಕ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಸಾಜ್ ಸೆಂಟರ್ ಮಾಲಕ ಸುಧೀರ್ ಎನ್ನುವಂಥ ವ್ಯಕ್ತಿ ದಾಳಿ ಮಾಡಿದವರೇ ಕೆಲವು ವಸ್ತುಗಳನ್ನು ತಂದು ಬಿಸಾಡಿದ್ದಾರೆ. ವಾರಕ್ಕೊಮ್ಮೆ ಅಧಿಕಾರಿಗಳು ಮಸಾಜ್ ಸೆಂಟರ್ ಪರಿಶೀಲಿಸುತ್ತಿದ್ದಾರೆ. ಕಾನೂನು ಪ್ರಕಾರವಾಗಿ ಅನುಮತಿಯನ್ನು ಪಡೆದುಕೊಂಡು ನಾವು 2 ವರ್ಷದಿಂದ ಮಸಾಜ್ ಸೆಂಟರ್ ಅನ್ನು ನಡೆಸ್ತಾ ಇದ್ದೇವೆ. ಸುಮಾರು 12 ಜನರ ತಂಡ ಇಂದು ಏಕಾಏಕಿಯಾಗಿ ದಾಳಿಯನ್ನು ನಡೆಸಿ ಮಸಾಜ್ ಪಾರ್ಲರ್ನ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಈ ರೀತಿ ದಾಳಿ ಮಾಡಿದರೆ ನಾವು ವ್ಯವಹಾರ ಮಾಡೋದಾದ್ರೂ ಹೇಗೆ? ದಾಳಿ ನಡೆಸಿದವರ ಪೈಕಿ ನಮಗೂ ಯಾರಿಗೂ ಗೊತ್ತಿಲ್ಲ, ಶತ್ರುಗಳಲ್ಲಿ ಅವರೇನು. ಘಟನೆ ಸಂಬಂಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೇನೆ ಅಂತ ತಿಳಿಸಿದ್ದಾರೆ. ಇತ್ತ ಘಟನೆಯ ಬಗ್ಗೆ ಉಡುಪಿಯಲ್ಲಿ ಗೃಹ ಇಲಾಖೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಾಳಿ ಮಾಡಿದವರನ್ನ ತಕ್ಷಣ ಬಂಧಿಸಲು ನಾನು ಸೂಚಿಸಿದ್ದೇನೆ. ಯಾವುದೇ ಉದ್ದೇಶಕ್ಕೆ ದಾಳಿಯಾಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇಂಥ ಕೃತ್ಯಗಳು ನಡಿಬಾರ್ದು, ಯಾರ ವ್ಯಾಪಾರಕ್ಕೂ ಕೂಡ ಅಡ್ಡಿಪಡಿಸಬಾರ್ದು, ಯಾರು ಕೂಡ ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಅಂತ ಇತ್ತ ಗೃಹ ಸಚಿವರು ಕೂಡ ಹೇಳಿರುವಂಥದ್ದು. ಅನೈತಿಕ ಚಟುವಟಿಕೆ ನಡೆಸುವ ಪಾರ್ಲರ್ಗಳಿದ್ರೆ ದೂರು ಕೊಡಿ, ದೂರು ಕೊಟ್ಟರೆ ಪೊಲೀಸರು ಕ್ರಮ ಕೈಗೊಳ್ತಾರೆ. ಸೊ ನೀವು ಹೋಗಿ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಗೃಹ ಸಚಿವರ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಒಂದು ಕಡೆ ಮಂಗಳೂರಲ್ಲಿ ಮತ್ತೆ ಒಂದಲ್ಲ ಒಂದು ರೀತಿಯ ರಾಜಕಾರಣ ಶುರುವಾಗ್ತಾ ಇದೆಯಾ ಅನ್ನುವಂಥದ್ದು ಈ ಘಟನೆಯಲ್ಲಿ ಸ್ವಲ್ಪ ಹೇಳಿಕೆಗಳನ್ನು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಒಂದು ಕಡೆ ಏನು ರಾಮಸೇನೆಯ ಕಾರ್ಯಕರ್ತರು ಹೋಗಿ ಮಸಾಜ್ ಪಾರ್ಲರ್ ಮೇಲೆ ದಾಳಿಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕೆ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತೇಳಿ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇನಾದರೂ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆಯಾ ಬಸವರಾಜ್? ವಿಜಯ ಭಾಸ್ಕರ್, ಇತ್ತೀಚೆಗೆ ನೈತಿಕ ಪೊಲೀಸ್ಗಿರಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಕರಣಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಸಾಕಷ್ಟು ಈ ನೈತಿಕ ಪೊಲೀಸ್ಗಿರಿ ಅಂತಕ್ಕಂಥದ್ದು ನಿಲ್ಲಬೇಕು ಅನ್ನುವಂಥದ್ದನ್ನು ಕೂಡ ಮಾತನಾಡಿದ್ರು, ಆದೇಶ ಕೂಡ ಮಾಡಿದ್ರು. ಗೃಹ ಸಚಿವರು ಕೂಡ ಈ ಬಗ್ಗೆ ಮಾತನಾಡ್ತಾ ಇದ್ರು. ಇದೀಗ ಮಂಗಳೂರಿನಲ್ಲಿ ಈಗ ಇದೊಂದು ಪ್ರಕರಣ ಕೂಡ ನಡೆದಿರ್ತಕ್ಕಂಥದ್ದು. ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ್ ಸೇನೆ ಅವರು ದಾಳಿ ಮಾಡಿರ್ತಕ್ಕಂಥದ್ದು, ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು, ಏನೇ ಇದ್ರೂ ಸಹಿತ ಅದನ್ನ ಕಾನೂನು ರೀತಿಯಲ್ಲಿ ಮಾಡಬೇಕು, ಕಾನೂನು ಪೊಲೀಸರು ಇದ್ದಾರೆ ಅದನ್ನೆಲ್ಲ ನೋಡ್ಕೊಳ್ಳೋಕೆ ಅನ್ನುವಂಥದ್ದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಏನು ಮಂಗಳೂರಿನಲ್ಲಿ ನಡೆದಿರುವಂಥ ಈ ಘಟನೆಗೆ ಸಂಬಂಧಿಸಿದಂತೆ ಸದ್ಯ ಏನು ದಾಳಿಯನ್ನು ಮಾಡಿದ್ರು ರಾಮಸೇನೆಯ ಕಾರ್ಯಕರ್ತರು, ರಾಮಸೇನೆಯ
ಸಂಘಟನೆ ಮಾಡಿದಂಥವ್ರು ಇವರೆಲ್ಲರನ್ನ ಈಗ ಸದ್ಯ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನೈತಿಕ ಪೊಲೀಸ್ಗಿರಿಗೆ ಇದು ಸಾಕ್ಷಿಯಾಗಿದೆಯಾ ಅನ್ನುವಂಥ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈಗ CCB ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಏಕಾಏಕಿಯಾಗಿ ದಾಳಿಯನ್ನು ನಡೆಸಿ ದಾಂಧಲೆಯನ್ನು ಮಾಡಿರುವ ಬಸವರಾಜ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೈತಿಕ ಪೊಲೀಸ್ ಗಿರಿ ಅನ್ನುವಂತಹ ಒಂದು ಪ್ರಕರಣದಡಿ ಈಗ ಈ ಒಂದು ಪ್ರಕರಣವನ್ನ ನೋಡ್ಲಾಗ್ತಿದ್ಯಾ ಅಂತ? ಭಾಸ್ಕರ್, ಮಂಗಳೂರಿನಲ್ಲಿ ಆಗಿರ್ತಕ್ಕಂತ ಏನು ಮಸಾಜ್ ಸೆಂಟರ್ ಮೇಲೆ ಒಂದು ಶ್ರೀರಾಮ್ ಸೇನೆ ಅವರು ಒಂದು ದಾಳಿ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಆ ಮಂಗಳೂರು ಆ ಭಾಗದಲ್ಲಿ ಸಾಕಷ್ಟು ಈ ನೈತಿಕ ಪೊಲೀಸ್ಗಿರಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ CM ಸಿದ್ದರಾಮಯ್ಯರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಆದೇಶಗಳನ್ನ ಮಾಡಿದ್ರು. ಅದರ ನಡುವೆ ಕೂಡ ಈಗ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಎಲ್ಲ ಒಂದ್ ಕಡೆ ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಯಾಕಂತಂದ್ರೆ ಈಗಾಗಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ನೈತಿಕ ಪೊಲೀಸ್ಗಿರಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಶ್ರೀರಾಮ್ ಸೇನೆ ಅವರು ಈ ರೀತಿಯಾಗಿರ್ತಕ್ಕಂಥದ್ದು ಮಾಡೋದು ಇದು ಖಂಡನೀಯ. ಇದು ಅದನ್ನ ನೋಡ್ಕೊಳಕ್ಕೆ ಅವ್ರು ಏನಾದ್ರೂ ಅಲ್ಲಿ ಬೇರೆ ಅನ್ಯ ಚಟುವಟಿಕೆ ನಡೀತಾ ಇದ್ರೆ ಅದನ್ನ ನೋಡ್ಕೊಳಕ್ಕೆ ಪೊಲೀಸ್ ಅಂತಾನೆ ಇದೆ, ಅವರು ಕಾನೂನು ಮುಖಾಂತರ ಅದನ್ನ ನೋಡ್ಕೊಳ್ತಾರೆ. ಆದ್ರೆ ಇವರೇ ಸ್ವತಃ ಹೋಗಿ ನೈತಿಕ ಪೊಲೀಸ್ಗಿರಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಇದನ್ನ ಅವರು ರೂಢಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಹಾಗಾಗಿ ಇದರ ಅಡಿಯಲ್ಲಿ ನಾವು ಏನು ಒಂದು ಸರ್ಕಾರದಿಂದ ಕ್ರಮ ಕೈಗೊಳ್ಳಬೇಕು, ಪೊಲೀಸರು ಏನು ಕ್ರಮ ಕೈಗೊಳ್ಬೇಕು ಅದನ್ನ ಕ್ರಮ ಕೈಗೊಳ್ತಾರೆ ಅನ್ನುವಂತ ಮಾತನ್ನು ಕೂಡ ಏನು ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ನೈತಿಕ ಪೊಲೀಸ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲೂ ಕೂಡ ಕೆಲವೊಂದಿಷ್ಟು ರಾಜಕೀಯ ಸ್ವರೂಪ ಪಡೆದುಕೊಂಡು ನಾಯಕರ ಹೇಳಿಕೆಗಳು ಕೂಡ ಒಂದಿಷ್ಟು ಕಾರಣವಾಗಿತ್ತು. ಆದ್ರೆ ಇದೀಗ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಕೂಡ ಒಂದಿಷ್ಟು ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಈಗ ಏನು ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ನೋಡ್ತಾ ಇದ್ರೆ ತಿಳಿದು ಬರ್ತಾ ಇದೆ. ವಿಜಯ್ ಭಾಸ್ಕರ್, ಬಸವರಾಜ್, ಈಗ ಬಂಧನಕ್ಕೊಳಗಾಗಿರುವಂತ ಏನು ರಾಮಸೇನೆಯ ಒಬ್ಬ ಸಂಘಟನಾಕಾರ ಇದ್ದಾರೆ, ಅವ್ರು ಹೇಳ್ತಕ್ಕಂಥದ್ದು ಅಲ್ಲಿ ಡ್ರಗ್ಸ್ ಎಲ್ಲ ಸಪ್ಲೈ ಮಾಡಲಾಗ್ತಾ ಇತ್ತು, ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನಲ್ಲಿ ಅನೈತಿಕ ಚಟುವಟಿಕೆಗೆ ಬಳಸಿಕೊಳ್ಳಲಾಗ್ತಾ ಇತ್ತು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರೀಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರಲ್ಲ, ಹಾಗಾದ್ರೆ ಅಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆದ್ರೆ ಅದನ್ನ ಪ್ರಶ್ನೆ ಮಾಡೋದು ತಪ್ಪಾ ಅಂತ? ವಿಜಯ್ ಭಾಸ್ಕರ್, ಒಂದ್ ರೀತಿಯಲ್ಲಿ ಈಗ ಮಂಗಳೂರಿನಲ್ಲಿ ಆ ಮಸಾಜ್ ಸೆಂಟರ್ ನಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಾ ಇದ್ವು ಅನ್ನುವಂಥದ್ದು ಶ್ರೀರಾಮ್ ಸೇನೆಯ ಸಂಘಟನೆಯ ಕಾರ್ಯಕರ್ತರ ಒಂದು ವಾದವಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸರ್ಕಾರ ಹೇಳ್ತಕ್ಕಂಥದ್ದು ಮತ್ತೆ ಅಲ್ಲಿಯ ಮಂಗಳೂರಿನ ಒಂದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಗುಂಡೂರಾವ್ ಅವರು ಹೇಳ್ತಕ್ಕಂಥದ್ದು ಏನೇ ಅವರು ಅನೈತಿಕ ಒಂದು ಚಟುವಟಿಕೆ ಅವ್ರ ಮೇಲೆ ಏನು ಅದಕ್ಕೆ ಅಂತಾನೆ ಒಂದು ಪೊಲೀಸ್ ಇಲಾಖೆ ಇದೆ, ಅವರು ಅದನ್ನ ಕ್ರಮ ಕೈಗೊಳ್ಳುತ್ತಾರೆ. ಆದ್ರೆ ಇವರೇ ಸ್ವತಃ ಕಾನೂನನ್ನ ಕೈಗೆ ಎತ್ಕೊಂಡ್ರೆ ಆ ಅಧಿಕಾರ ಅವ್ರಿಗಿಲ್ಲ, ಸಂವಿಧಾನ ಅಡಿಯಲ್ಲಿ ಆ ಕಾನೂನನ್ನ ಕೈಗೆ ಎತ್ಕೊಳ್ಳುವಂತದ್ದು ಇಲ್ಲ. ಹಾಗಾಗಿ ಶ್ರೀರಾಮ್ ಸೇನೆ ಹೆಸರಲ್ಲಿ ಇಂಥ ದಾಂಧಲೆ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಏನಾದ್ರೂ ಆ ರೀತಿಯಾಗಿರ್ತಕ್ಕ ಘಟನೆ ಅನೈತಿಕವಾಗಿರ್ತಕ್ಕಂಥ ಚಟುವಟಿಕೆ ನಡೀತಾ ಇದ್ರೆ ಆ ಒಂದು ಮಸಾಜ್ ಸೆಂಟರ್ ನಲ್ಲಿ ಅದನ್ನ ಪೊಲೀಸ್ ಇಲಾಖೆ ಇದೆ, ಒಂದು ಪೊಲೀಸ್ ಆ ಒಂದು ಲಿಮಿಟೆಡ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಆ ಸ್ಟೇಷನ್ಗೆ ದೂರು ಕೊಡ್ಲಿ, ಇಂತ ಈ ರೀತಿಯಾಗಿ ನಡೀತಾ ಇದೆ ನಮ್ಗೆ ಗೊತ್ತಾಗಿದೆ ಅನ್ನುವಂಥದ್ದನ್ನ ಅಲ್ಲಿ ತಿಳಿಸ್ಲಿ, ದೂರು ಕೊಡ್ಲಿ. ಆ ದೂರನ್ನ ಏನಾದ್ರೂ ಅವರು ಸ್ವೀಕರಿಸದೆ ಅದೇನು ಕ್ರಮ ಕೈಗೊಳ್ಳದೆ ಇದ್ರೆ ಅದನ್ನೇ ಮುಂದಿನ ಹೋರಾಟನ ಮಾಡ್ಲಿ. ಅದರ ಹೊರತಾಗಿ ಇವರೇ ಕಾನೂನನ್ನ ಕೈಗೆತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಚಿವರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿಯಲ್ಲಿ ಏನಾದ್ರೂ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆ ನಡೀತಾ ಇದ್ರೆ ಅದನ್ನ ಪೊಲೀಸ್ ಇಲಾಖೆಯವರು ಇದ್ದಾರೆ ಅಥವಾ ಸಂಬಂಧಪಟ್ಟ ಜಿಲ್ಲಾಡಳಿತ ಇರುತ್ತೆ. ಆದ್ರೆ ಈ ನೈತಿಕ ಪೊಲೀಸರು ಇದೊಂದೇ ಪ್ರಕರಣ, ಹಲವಾರು ರೀತಿಯಲ್ಲಿ ಪ್ರಕರಣದಲ್ಲಿ ಈ ಒಂದು ಶ್ರೀರಾಮ್ ಸೇನೆ ಅಂತಕ್ಕಂಥ ಹೆಸರು ಹೇಳ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ದಾಂಧಲೆ ಗಲಭೆಗಳನ್ನ ಸೃಷ್ಟಿ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಕೂಡ ಈಗ ಸಚಿವರು ಹೇಳಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್, ಒಂದ್ ಕಡೆ ಹೋಟೆಲ್ ಏನು ಈಗ ಅದು ಮಸಾಜ್ ಸೆಂಟರ್ನ ಮಾಲಕರು ಹೇಳ್ತಾ ಇದ್ದಾರೆ, ನಾವೆಲ್ಲ ರೀತಿಯ ಲೈಸೆನ್ಸ್ ಅನ್ನ ತಗೊಂಡು 2 ವರ್ಷದಿಂದ ನಡೆಸ್ತಾ ಇದ್ದೀವಿ, ಈ ರೀತಿಯ ಯಾವುದೇ ಅನೈತಿಕ ಚಟುವಟಿಕೆಗಳು ನಡೆಸಿಲ್ಲ ನಾವು ಅನ್ನುವಂಥ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತಾ ಇದ್ದಾರೆ ಬಸವರಾಜ್. ಬಟ್ ಈಗ ಒಂದ್ ಕಡೆ ಅವರ ಆರೋಪ ಕೂಡ ಅಂದ್ರೆ ಈ ಕೌಂಟರ್ ಪ್ರಕರಣಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಮುಂದೆ ಸರ್ಕಾರ ಇದರಲ್ಲಿ ಏನ್ ಕ್ರಮ ತೆಗೆದುಕೊಳ್ಬಹುದು? ವಿಜಯ್ ಭಾಸ್ಕರ್, ಒಂದ್ ಕಡೆ ಈಗ ಹೋಟೆಲ್ ಮಾಲೀಕರು ಕೂಡ ನಮ್ದು ಕಾನೂನುಬದ್ಧವಾಗಿ ಲೈಸೆನ್ಸ್ ಇದೆ, ನಾವು ಏನೆಲ್ಲ ಸರ್ಕಾರದ ನಿಬಂಧನೆಗಳಿದೋ ಅದರ ಒಳಪಟ್ಟೆ ನಾವು ನಮ್ಮ ಹೋಟೆಲ್ ನಡೆಸ್ತಾ ಇದ್ದೇವೆ, ಆಗ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಒಂದು ಆರೋಪಗಳು ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಇನ್ನೊಂದ್ ಕಡೆ ಶ್ರೀರಾಮ್ ಸೇನೆ ಸಂಘಟನೆಯವರು ಇಲ್ಲ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವು ಅನ್ನುವಂಥದ್ದು ಇವ್ರು ಹೇಳ್ತಾರೆ. ಆದ್ರೆ ಅಲ್ಲಿ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಆ ಒಂದು ಏರಿಯಾದಲ್ಲಿ ಬರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನ ಗಮನಿಸಬೇಕು. ಅಲ್ಲಿ ಏನೇನೆಲ್ಲ ನಡೆಯುತ್ತೆ, ಏನು ಕಾನೂನು ಬಾಹಿರವಾಗಿ ಅನೈತಿಕ ಚಟುವಟಿಕೆ ನಡೀತಾ ಇದಾವ ಇಲ್ವಾ ಅನ್ನುವಂಥದ್ದು ಅಲ್ಲಿಯ ಪೊಲೀಸ್ ಇಲಾಖೆ ಗಮನಿಸಬೇಕಾಗುತ್ತೆ. ಹಾಗಾಗಿ ಇದನ್ನ ಪ್ರಕರಣವನ್ನ
ಸರಿಯಾಗಿ ಇದನ್ನ ತನಿಖೆ ನಡೆಸಿದ್ರೆ ಮಾತ್ರ ಅಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದ್ವಾ ಇಲ್ವಾ, ಶ್ರೀರಾಮ್ ಸೇನೆ ಅವರು ದೂರು ಸರಿಯಾಗಿದೆ ಇಲ್ವಾ, ಅಥವಾ ಮಾಲೀಕರು ಏನಾದ್ರೂ ಸುಳ್ಳು ಹೇಳ್ತಾ ಇದ್ದಾರಾ, ಇವೆಲ್ಲವನ್ನು ಕೂಡ ಒಂದು ತನಿಖೆ, ವಿಶೇಷವಾಗಿರ್ತಕ್ಕಂಥ ತನಿಖೆ ನಡೆಸಿದ ಮೇಲೆ ಇಂಥ ಪ್ರಕರಣಗಳು, ಈಗ ಒಂದು ಪ್ರಕರಣವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸರಿಯಾದ ಕ್ರಮ ಕೈಗೊಂಡ್ರೆ ಮುಂದೆ ಇಂತಹ ಒಂದು ನೈತಿಕ ಹಿರಿಯ ಪೊಲೀಸರು ಆ ಒಂದು ಮಾಡೋದಾಗಿರ್ಬೋದು, ದಾಳಿ ಮಾಡೋದಾಗಿರ್ಬೋದು, ಅಥವಾ ಇನ್ನಿತರೆ ಸಂಘಟನೆಗಳು ಅಲ್ಲಿ ಹೋಗಿ ಖಂಡನೆ ಮಾಡೋದಾಗಿರ್ಬೋದು, ಅಥವಾ ಅವರೇ ಒಂದು ಕಾನೂನು ಒಂದು ಕೈಗೆತ್ತಿಕೊಳ್ಳೋದಾಗಿರ್ಬೋದು, ಇವು ಯಾವುದು ಕೂಡ ನಡೆಯಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ವೈಫಲ್ಯ ಕಾಣ್ತಾ ಇದೆ, ಅಥವಾ ಅಲ್ಲಿರ್ತಕ್ಕಂಥ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಅನ್ನುವಂಥದ್ದೇ ಒಂದು ಪ್ರಶ್ನೆ ಮೂಡ್ತಾ ಇದೆ. ವಿಜಯ್ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟು